ಕಾಲಜ್ಞಾನಿ ಗುರೂಜಿಯ ಸ್ಫೋಟಕ ಭವಿಷ್ಯ ನಿಜ ಆಗಿದೆ. ಕಳೆದ ಫೆಬ್ರವರಿಯಲ್ಲಿ ಅಗ್ನಿ ದುರಂತದ ಸುಳಿವನ್ನ ಕೊಟ್ಟಿದ್ರು ಗುರೂಜಿಯ ಭವಿಷ್ಯದಂತೆ ವಿಮಾನ ದುರಂತ ಇಂದು ನಮ್ಮ ಕಣ್ಮುಂದಿದೆ. ಗುಂಪುಗಾರಿಕೆಯಿಂದ ಸಾವು ನೋವುಗಳು ಹೆಚ್ಚುತ್ತೆ ಅನ್ನೋ ಸುಳಿವನ್ನ ನೀಡಿದ್ರು. ನಿಜ, ರಾಜಋಷಿ ಗುರೂಜಿಯ ಪ್ರತಿಯೊಂದು ಭವಿಷ್ಯವಾಣಿ ಕೂಡ ನಿಜ ಆಗ್ತಾ ಇದೆ. ನ್ಯಾಯಾಂಗದಲ್ಲಿನ ಅಧಿಕಾರಿಗಳಿಗೆ ಡೇಂಜರ್ ಭವಿಷ್ಯ ಇದೆ ಅಂತ ನುಡಿದಿದ್ರು ಕಾಲಜ್ಞಾನಿ ಗುರೂಜಿ. ಅದರಂತೆ 5 ಜನ IPS ಅಧಿಕಾರಿಗಳ ಅಮಾನತು ಕೂಡ ಆಗಿದೆ. ಮಿಲಿಟರಿ, ಪೊಲೀಸ್ ದೊಡ್ಡ ಅಧಿಕಾರಿಗಳೇ ಇನ್ಮುಂದೆ ಎಚ್ಚರಿಕೆಯಿಂದ ಇರಬೇಕು, 3 ತಿಂಗಳು ಫುಲ್ ಡೇಂಜರ್ ಅಂತ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಹಾಗಾಗಿ ಮುಂದೆ ಏನಾಗುತ್ತೆ ಕಾದ್ ನೋಡಬೇಕಾಗಿದೆ. ಅಧರ್ಮಿಗಳ ಅವನತಿಗೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ ಅನ್ನೋ ಒಂದು ಕಾಲಜ್ಞಾನವನ್ನ ಗುರೂಜಿ ನುಡಿದಿದ್ದಾರೆ. ಇನ್ನು 3 ತಿಂಗಳು ಫುಲ್ ಡೇಂಜರ್ ಇರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಅವರು ನೀಡಿದ್ದಾರೆ. ಅಧರ್ಮಿಗಳ ಅವನತಿಗೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ ಅಂತ ಹೇಳಿ ಕಾಲಜ್ಞಾನಿ ಗುರೂಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಅಗ್ನಿ ದುರಂತದ ಸುಳಿವನ್ನ ಕೊಟ್ಟಿದ್ರು ಗುರೂಜಿಯ ಭವಿಷ್ಯದಂತೆ ವಿಮಾನ ದುರಂತ ಇಂದು ನಮ್ಮ ಕಣ್ಮುಂದಿದೆ. ಮತ್ತೆ ಆಶ್ಚರ್ಯ ಯಾಕಂತಂದ್ರೆ ನೀವು ಹೇಳಿದ್ರಿ, ವೀಕ್ಷಕರು ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಅಕ್ಟೋಬರ್ 16ನೇ ತಾರೀಕು 2024ರಲ್ಲಿ ಏನ್ ಚೆನ್ನೈನಲ್ಲಿ ಒಂದು 150 ಜನ ಇದ್ದಂತ ಒಂದು ಫ್ಲೈಟ್ ಲ್ಯಾಂಡಿಂಗ್ ಆಗುವಂತ ಟೈಮ್ ನಲ್ಲಿ ಒಂದು ಅವಘಡ ಸಂಭವಿಸುವಂತ ಒಂದು ವಾತಾವರಣ ನಿರ್ಮಾಣ ಆಯ್ತು. ಅದೃಷ್ಟವಶಾತ್ ಅದು ಹೆಂಗೋ ಬಚಾವಾಯ್ತು. ಆಗ ನೀವು ಕಾಲಜ್ಞಾನ ಸಂಚಿಕೆ ಒಂದು ಕೊಟ್ಟಿದ್ರಿ. ಸೊ ಅದ್ರಲ್ಲಿ ನೀವು ಹೇಳಿದ್ರಿ, ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಮಾನಕ್ಕೆ ಸಂಬಂಧಪಟ್ಟಂತಹ ದುರ್ಘಟನೆಗಳು ಹೆಚ್ಚಾಗಿ ಏಳವಾಗಿ ನಾವು ನೋಡ್ತೀವಿ ಅನ್ನೋ ಹೇಳಿದ್ರಿ. ಅದೇ ರೀತಿ ರೀಸೆಂಟ್ ಈ ಒಂದು ಫೆಬ್ರವರಿ 10ನೇ ತಾರೀಕು ವೀಕ್ಷಕರು ಚೆಕ್ ಮಾಡ್ಕೋಬಹುದು ಯೂಟ್ಯೂಬ್ ನಲ್ಲಿ. ಫೆಬ್ರವರಿಯಲ್ಲಿ ಕಾಲಜ್ಞಾನ ಸಂಚಿಕೆಯಲ್ಲಿ ಕೂಡ ನೀವು ಹೇಳಿದ್ರಿ, ದಕ್ಷಿಣಾಯನ ಏನ್ ಮುಂಬರ್ತಕ್ಕಂತ ಒಂದು 3-4 ತಿಂಗಳಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಮಾತನಾಡ್ತಾರೆ ಹೇಳಿದ್ರಿ. ಮನೆ ನೋಡಿದ್ವಿ, ಒಂದು RCB ಅಲ್ಲಿ ಯಾವ ರೀತಿ ಆಯ್ತು ಅಂತ ಹೇಳಿ. ಈಗ ಫ್ಲೈಟ್ ಒಂದು ಇದಾಯ್ತು, ಜಲಪ್ರವಾಹದಲ್ಲಿ ಅದಕ್ಕಿಂತ ಮುಂಚೆ ಯಾವ ರೀತಿ ಆಗಿತ್ತು. ಇಂತಹ ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ನೀವು ಮುಂಚಿತವಾಗಿ ಹೇಳುವಂತದ್ನ ಪ್ರಿಕಾಷನ್ಸ್ ತಗೊಂಡ್ಬೇಕು, ಜನರು ಹುಷಾರಾಗ್ಬೇಕು ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ವಿ. ಏನ್ ಗುರುಳೆ ಇದು ಏನ್ ನಡೀತಾ ಇದೆ ಇಲ್ಲಿ ಪ್ರಪಂಚದಲ್ಲಿ ಅಂತ? ಹೌದು ವೇಣು, ಈ ಹಿಂದೆ ನಾನು ಅಕ್ಟೋಬರ್ 16, 2024ರಲ್ಲಿ ಚೆನ್ನೈ ಫ್ಲೈಟ್ ಲ್ಯಾಂಡಿಂಗ್ ಆಗತ್ತೆ ಸಮಸ್ಯೆ ಅಂತ ಹೇಳಿದ್ದೆ. ಅದಾದ ನಂತರ ಕ್ಲಿಯರ್ ಆಗಿ ಹೇಳಿದ್ದೆ, 2025ರಲ್ಲಿ ಈ ತರವಾದಂತಹ ಪ್ಲೇನ್ ದುರ್ಘಟನೆಗಳು ಹೇರಳವಾಗಿ ನಿಮ್ಗೆ ಕಾಣಕ್ ಸಿಗುತ್ತೆ ಅಂತ ಹೇಳಿದ್ದೆ. ಅದಲ್ಲದೇನೆ ಇದೇ 2025 ಜಾನ್ವರಿಯಿಂದ ನಿರಂತರವಾಗಿ ನಾನು ಚೇತಾವಣಿ ಕೊಡ್ತಾ ಬಂದಿದ್ದೀನಿ. ನಾನು ಮೆಡಿಟೇಷನ್ ಕಂಡಂತಹ ಒಂದು ಚಿತ್ರಣವನ್ನ AI ಟೂಲ್ ಮುಖಾಂತರ ನಾನು ಅದನ್ನ ಚಿತ್ರಿಸಿ ಅದನ್ನ ಬಿಡಿಸಿ ಒಂದು ಥಂಬ್ನೇಲ್ ಮುಖಾಂತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಅದು ಟೈಟಲ್ ಕೊಟ್ಟಿದ್ದೆ ಏನ್ ಗೊತ್ತಾ, ಬರ್ನಿಂಗ್ ಇಂಡಿಯಾ. ಅದಾದ ನಂತರ ಅಲರ್ಟ್ 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 ಇಂಡಿಯಾ ಅಂತ 2ನೇ ಒಂದು ಥಂಬ್ನೇಲ್ ಮಾಡಿದೆ. ಅದಾದ ನಂತರ ಕ್ಲಿಯರ್ ಆಗಿ ರಾಜ್ ನ್ಯೂಸ್ ಅಲ್ಲಿಯೂ ಕೂಡ ಡೇಂಜರ್ 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 ಅಂತ ಅವರು ಕೂಡ ರಾಜ್ ನ್ಯೂಸ್ ಅಲ್ಲಿ ಕೂಡ ಇದೊಂದು ಎಪಿಸೋಡ್ ಆಯ್ತು. ಮತ್ತೆ ಥಂಬ್ನೇಲ್ ಕೂಡ ಪ್ರಿಂಟ್ ಮಾಡಿದ್ದೀನಿ. ಅದಲ್ಲದೆ ಇನ್ನೂ ಕ್ಲಿಯರಿಟಿಯಾಗಿ ದಕ್ಷಿಣಾಯನ ಅಂದ್ರೆ ಇದು 4-5 ತಿಂಗಳು ಮುಂಚೆನೆ ಹೇಳಿದ್ದು, ದಕ್ಷಿಣಾಯನದಲ್ಲಿ ಈ ತರದ ಸಾವು ನೋವು ದುರಂತಗಳು ಜಾಸ್ತಿ ಆಗ್ತವೆ, ಹುಷಾರಾಗಿರಿ, ಕೋಮು ಗಲಭೆಗಳು ಜಾಸ್ತಿ ಆಗ್ತವೆ, ಇಡೀ ಜಗತ್ತೇ ಹೊತ್ತಿ ಉರಿಯುವಂತ ಸನ್ನಿವೇಶ ಬರುತ್ತೆ, ಹುಷಾರ್ ಅಂತ ಹೇಳಿದ್ದೀನಿ. ಅದಕ್ಕೆ ಬರ್ನಿಂಗ್ ಇಂಡಿಯಾ ಅಂತ ಟೈಟಲೇ ಕೊಟ್ಟಿದ್ದೀನಿ. ಸೊ ಅದ ತಕ್ಕಂತೆನೆ ಇವಾಗ ನೋಡ್ಬೋದು ನೀವು, ನಿನ್ನೆ ಅದಲ್ಲದೆ 2023ರಲ್ಲಿ ನಾನು ನುಡಿದಂಥ ಭವಿಷ್ಯವಾಣಿ 2025 ಮೇ ಅಕ್ಕಪಕ್ಕದಲ್ಲಿ ಸಾಮೂಹಿಕ ದುರಂತಗಳು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದೆ. ಈ ಮೇ ಅಕ್ಕಪಕ್ಕದಲ್ಲಿ ನೋಡ್ಬೋದು ಈ ಸಾಮೂಹಿಕ ಡೆತ್ ಅನ್ನೋದು ಜಾಸ್ತಿನೇ ಆಗ್ತಾ ಬರ್ತಾ ಇದೆ. ರೀಸೆಂಟ್ ಕೂಡ ನೀವು ಹೇಳ್ತಾ ಇದ್ರಿ, ಈ ಗುಂಪಾಗಿ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಸಾವು ನೋವುಗಳನ್ನ ಹೇರಳವಾಗಿ ನೋಡ್ತೀವಿ ಅಂತ ರೀಸೆಂಟ್ ಕೂಡ ನೀವು ಒಂದು ಕಾಲಜ್ಞಾನ ಸಂಚಿಕೆಯಲ್ಲಿ ಹೇಳಿದ್ರಿ ವೀಕ್ಷಕರಿಗೆಲ್ಲ ಕೂಡ. ಇನ್ನು ಅದೇ ರೀತಿಯಾಗಿ ಮುಂಬರುವಂತಹ ದಿನಗಳಲ್ಲಿ ಇನ್ನ ಏನೆಲ್ಲ ಆಗ್ಬಹುದು, ಇನ್ನ ಗಂಡಾಂತರಗಳು ಇನ್ನ ಮುಗುದಿಲ್ವಾ ಅಥವಾ ಇನ್ನ ಹೇರಳವಾಗಿ ಆಗುತ್ತಾ, ಏನ್ ಹೇಳ್ತಾರೆ ಅನ್ನೋದು? ಅವೆಲ್ಲ ವೀಕ್ಷಕರಲ್ಲಿ ಮತ್ತೆ ನಾನು ಚೇತವನ್ನ ಏನ್ ಕೊಡ್ತಾ ಅಂದ್ರೆ, ಹೋದ ವರ್ಷ ಜಲ ಅಂತ ಕೊಟ್ಟಿದ್ದೆ, ಅದರಿಂದ ವಿಹಾರ ಅಂತ ಕೊಟ್ಟಿದ್ದೆ. ಈ ಸರಿ ಏನ್ ಚೇತವಣಿ ಕೊಡ್ತಾ ಇದ್ದೇನೆ ಅಂತಂದ್ರೆ, ಅವೆಲ್ಲ ಪ್ಲಸ್ ಅದರೊಟ್ಟಿಗೆ ಕಾಡಲ್ಲಿ ನೀವು ಯಾರು ರೆಸಾರ್ಟ್ಗೆ ಹೋಗ್ತೀನಿ ಅನ್ನೋರು, ಟ್ರೆಕ್ಕಿಂಗ್ ಹೋಗ್ತೀನಿ ಅನ್ನೋರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ಈಗೇನಾಗಿದೆ ಅಂದ್ರೆ ಅಂಗಾರಕ ಯೋಗ ಕ್ರಿಯೇಟ್ ಆಗಿದೆ. ಈ ತರ ಅಗ್ನಿ ದುರಂತಗಳು ನಿಮ್ ಮುಂಬರೋ ದಿನಗಳಲ್ಲಿ ಹೇರಳವಾಗಿ ಸಿಕ್ಬಿಡುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಡೇಂಜರ್ ಹುಷಾರ್, ಮಿಲಿಟರಿ ಡೇಂಜರ್ ಹುಷಾರ್. ನೀವು ಮತ್ತೆ ಅದಲ್ಲದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇವು ನೋಡ್ಬೋದು,
ನಮ್ಮ ಬಿ ದಯಾನಂದ್ ಅವರಿಗೆ ಸಸ್ಪೆಂಡ್ ಎಲ್ಲ ಆಗೋಯ್ತು. ಹಂಗೆ ದೊಡ್ಡ ಉನ್ನತ ಅಧಿಕಾರಿಗಳೇ ಹುಷಾರ್. ಮತ್ತೆ ಈ ಒಂದು ಹೋದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಈ ನ್ಯಾಯಾಧಿಗಳು, ನ್ಯಾಯಪತಿಗಳು ಮತ್ತು ಈ ಕಾನೂನಿಗೆ ಸಂಬಂಧಪಟ್ಟಂಥವ್ರೆಲ್ಲ ಹುಷಾರಾಗಿರಿ ಅಂತ. ಇನ್ಫ್ಯಾಕ್ಟ್ ಪೊಲೀಸರು ಬರೋದು ಕೂಡ ಆ ಕಾನೂನಿಗೆ ಸಂಬಂಧಪಟ್ಟಂತೆ. ಇವಾಗ ನೋಡ್ಬೋದು, ನಮ್ಮ ಬಿ ದಯಾನಂದ್ ಅವರು ಕೂಡ ಅಲ್ಲಿ ಅವ್ರು ಏನು ಮಾಡಿದ್ರು, ಅವ್ರನ್ನ ಅಮಾನತ್ ಮಾಡಿದ್ರು. ಸೊ ಅವರು ಕೂಡ ಕಾನೂನು ಒಂದು ಚೌಕಟ್ಟಲ್ಲಿ ಬರುವಂತಹ ಇವೆರಡು ಹೆಂಗಂದ್ರೆ ಲಾಯರು ಮತ್ತು ಈ ಕಡೆ ಒಂದು ನ್ಯಾಯಾಂಗ ಮತ್ತು ಕಾರ್ಯಾಂಗ ಇವೆರಡು ಪ್ಯಾರಲ್ ಹೋಗುವಂಥದ್ದು. ಸೊ ಅದು ಕೂಡ ನಾವು ಹೇಳ್ದಂಗೆ ಬಿ ದಯಾನಂದ್ ಅವರ ಅಮಾನತು ಕೂಡ ನಾವು ಹೇಳ್ದಂಗೆ ನಾವು ಕೊಟ್ಟ ಚೇತಾವಣೆ ತಕ್ಕಂತೆ ಆಗಿದೆ. ಹೋದ ತಿಂಗಳು ನಾವು ಕೊಟ್ಟಿದ್ವಿ ಕಾನೂನಿಗೆ ಕಾನೂನು ಅಡಿಯಲ್ಲಿ ಬರುವಂಥವರು ಎಲ್ಲರೂ ಹುಷಾರಾಗಿರ್ರಿ ಅಂತ ಹೇಳಿದ್ದೆ. ಸೊ ಇವಾಗ ನೋಡ್ಬೋದು, ಇದೇ ಹೋದ ತಿಂಗಳಲ್ಲಿನೇ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ 5 ಜನ IPS ಅಧಿಕಾರಿಗಳನ್ನ ಅಮಾನತ್ ಮಾಡಿಬಿಟ್ರು. ಸೊ ಬರಲಿರೋ ದಿನಗಳಲ್ಲಿ ಈ ಒಂದು ಮಿಲಿಟರಿ ಪೊಲೀಸ್ ಅಧಿಕಾರಿಗಳು ಮತ್ತು ಅದಲ್ಲದೇ ಇಂಡಿಯನ್ ಬಾರ್ಡರ್ಗಳು ಅಲ್ಲಿ ಕೂಡ ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಅಗ್ನಿ ದುರಂತಗಳು, ಆಕಾಶ ಮಾರ್ಗದಿಂದ ಬಂದು ಬೀಳುವಂತಹ ಮಿಸೈಲ್ಗಳಾಗ್ಬೋದು, ಅಥವಾ ಆಕಾಶ ಮಾರ್ಗದಿಂದ ಬಂದು ಬೀಳುವಂತಹ ಪ್ಲೇನ್ ಕ್ರ್ಯಾಶ್ ಆಗ್ಬೋದು, ಫ್ಲೈಟ್ ಕ್ರ್ಯಾಶ್ ಆಗ್ಬೋದು, ಈ ಆಕಾಶ ಮಾರ್ಗದಿಂದ ಬರುವಂಥ ಬೆಂಕಿ ಚೆಂಡು ಅಂತ ಹೇಳ್ಬೋದು. ಉಲ್ಲೇಖನ ಸಿಗುತ್ತೆ ನಮ್ಗೆ. ಯಾಕಂದ್ರೆ ಕುಜ ಪ್ಲಸ್ ಕೇತು ಅಂಗಾರಕ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನಿಮಗೆ ಕೇತು ಬಂದ್ಬಿಟ್ಟು ರಾಜಕಾರಣಿಗಳು ಮತ್ತು ಉನ್ನತ ರಾಜಕಾರಣಿಗಳು, ದೊಡ್ಡ ರಾಜಕಾರಣಿಗಳು, ದೊಡ್ಡ ಅಧಿಕಾರಿಗಳು, ಕೇತು ಬಂದ್ಬಿಟ್ಟು ಮುಕ್ತಿ ಅಂದ್ರೆ ಎಲ್ಲರಿಗೂ ಕೂಡ ಮುಕ್ತಿ ಅಂದ್ರೆ ಒಂದಲ್ಲ ಒಂದು ಗಂಡಾಂತರಗಳು ಮಾತ್ರ ಗ್ಯಾರಂಟಿ. ಇದು 3 ತಿಂಗಳು ಶಸ್ತ್ರಸಿದ್ಧವಾಗಿ ಹುಷಾರಾಗಿರ್ಬೇಕು. ಬಾರ್ಡರ್ ಏರಿಯಾ, ಇಂಡಿಯಾದೆಲ್ಲ ಬಾರ್ಡರ್ ಏರಿಯಾದಲ್ಲಿ ಜಾಗೃತ ಆಗಿರಬೇಕು. ಈಗ ಪೆಹಲ್ಗಾಮ್ ಅಲ್ಲಿ ಆಗಿರುವಂತಹ ಮತ್ತೆ ಈ ತರವಾದಂತಹ ಆತಂಕಕರವಾದ ಪರಿಸ್ಥಿತಿ ಮತ್ತೆ ಆಗೋ ಸಾಧ್ಯತೆ ಇದೆ. ಇವಾಗ ನೋಡಿದ್ರಲ್ಲ, ಪ್ಲೇನ್ ಕ್ರಾಶ್ ಆಗಿರೋ ದುರಂತಗಳು, ಬಾಂಬ್ ಸ್ಫೋಟಗಳು, ಈ ಅಗ್ನಿ ನಿಮಿತ್ತವಾದಂತಹ ಸಂಕಷ್ಟಗಳು ಇನ್ನು 3 ತಿಂಗಳು ತಪ್ಪಿದ್ದಲ್ಲ. ಅದಲ್ಲದೇ ಕ್ರೈಮ್ ರೇಟ್ ಅನ್ನೋದು ಇನ್ನು 3 ತಿಂಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಕಮ್ಮಿ ಆಗಲ್ಲ. ಮಿಲಿಟರಿಗಳು, ಪೊಲೀಸ್ ಅಧಿಕಾರಿಗಳು ಹುಷಾರಾಗಿರಿ. ಮಿಲಿಟರಿ ಕ್ಯಾಂಪನ್ನು ಬ್ಲಾಸ್ಟ್ ಮಾಡೋದಾಗಲಿ, ನೀವು ನೋಡ್ಬೋದು, ಹಿಂದೆ ನಮ್ಮ ಒಂದು ಇಂಡಿಯನ್ ಮಿಲಿಟರಿ ಹೋಗಬೇಕಾದಾಗ 40 ಜನಗಳಿರುವಂತಹ ಒಂದು ಟ್ರಕ್ಕಿಗೆ ಉಡಾಯಿಸ್ಬಿಟ್ರು. ಸೊ ಆ ಥರವಂಥ ಬ್ಲಾಸ್ಟ್ಗಳಾಗೋದು, ಸೀರಿಯಲ್ ಬ್ಲಾಸ್ಟ್ಗಳಾಗುವಂಥದ್ದು, ಅಥವಾ ಮಾಲ್ಗಳ ಮೇಲೆ ಅಟ್ಯಾಕ್ ಆಗುವಂಥದ್ದು, ಅಥವಾ ಒಂದು ಹೋಟೆಲ್ ತಾಜಲ್ಲಿ ಆಯ್ತಾ ರಿಸಾರ್ಟಲ್ಲಿ ಆ ಥರ ಆಗುವಂಥ ಅಟ್ಯಾಕ್ಗಳು, ಈ ಥರ ಬೆಂಕಿ ಸೀಮಿತವಾದಂಥ ಟೆರರಿಸ್ಟ್ ಆಕ್ಟಿವಿಟೀಸ್ ಸಮೇತವಾಗಿ ಬೆಂಕಿ ಆಕ್ಟಿವಿಟಿಗಳು ಜಾಸ್ತಿ ಆಗಿರುತ್ತೆ. ಅದಲ್ಲದೇ ಬೆಂಕಿ ಕಾಡ್ಗಿಚ್ಚು ಥರ ಹತ್ತುವಂಥದ್ದು, ಅರಣ್ಯ ಕಾಡ್ಗಿಚ್ಚು ಹತ್ತಿ ಎಷ್ಟೋ ಪ್ರಾಣಿಗಳು ಸಾಯುವಂಥದ್ದು, ಅದು ಕೂಡ ನಾವು ಇವಾಗ ನೋಡ್ತೀವಿ. ಅಗ್ನಿಶಾಮಕ ದಳದವ್ರು ಹುಷಾರಾಗಿರಬೇಕು, ಜಾಗೃತವಾಗಿರಬೇಕು. ಅದಲ್ಲದೇ ಶೀಘ್ರಗತಿಯಲ್ಲಿ ಸೋಷಿಯಲ್ ಮೀಡಿಯಾಗೆ ಒಂದು ಕಡಿವಾಣ ಹಾಕುವಂಥ ಪಾಲಿಸಿ ಬರುವ ಸಾಧ್ಯತೆ ಉಂಟು. ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕೋ ಪಾಲಿಸಿ ಬರುತ್ತೆ, ಅಥವಾ ಮೀಡಿಯಾ ಕಡಿವಾಣ ಹಾಕುವಂಥದ್ದೇ. ಸೋಷಿಯಲ್ ಮೀಡಿಯಾ ಅಥವಾ ಟೆಲಿವಿಷನ್ ಮೀಡಿಯಾಗೆ ಒಂದು ಕಡಿವಾಣ ಹಾಕುವಂಥ ಒಂದು ಯಾವುದೋ ಹೊಸ ಪಾಲಿಸಿ ಕೂಡ ಈ ಸಮಯದಲ್ಲಿ ಬರುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಎಲ್ಲ ರಾಜಕಾರಣಿಗಳು ಮತ್ತು ಉನ್ನತ ಮಟ್ಟ ಅಧಿಕಾರಿಗಳು ಜಾಗೃತ ಆಗಿರಿ. ಇನ್ನು 3 ತಿಂಗಳು ಮಾತ್ರ ಈ ಒಂದು ದುರಂತಗಳು ಅಂತ ಕಟ್ಟಿಟ್ಟ ಬುದ್ಧಿ, ಅಗ್ನಿಗೆ ಸಂಬಂಧಪಟ್ಟಂತ ದುರಂತ